ನಾರ್ಮಲ್ ಮೆಸೇಜ್ ಬಂದಿರುತ್ತೆ, ಅದನ್ನು ನಾವು ಒಬ್ಬರಿಗೆ ಕಳಿಸ್ಬೇಕಾಗಿರುತ್ತೆ. ಆ ಮೆಸೇಜನ್ನು ವಾಟ್ಸಪ್ಗೆ ಕಳಿಸ್ಬೇಕಾಗಿರುತ್ತೆ. ಆ ಮೆಸೇಜನ್ನು ನಾವು ನಾರ್ಮಲ್ನಿಂದ ವಾಟ್ಸಪ್ಗೆ ಹೇಗೆ ಶೇರ್ ಮಾಡ್ಬೋದು ಅಥವಾ ಹೇಗೆ ನಾವು ಕಾಪಿ ಮಾಡಿ ಕಳಿಸುವುದು ಅಂತ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಬನ್ನಿ ಗೆಳೆಯರೆ. ಈಗ ನಾವು ಮೊದಲಿಗೆ ಹೋಗಬೇಕಾಗಿರೋದು ಮೆಸೇಜ್ ಬಾಕ್ಸ್ ಓಪನ್ ಮಾಡ್ಕೋಬೇಕು. ಮೆಸೇಜ್ ಓಪನ್ ಮಾಡಿ ನಮಗೆ ಯಾವುದೋ ಒಂದು ಮೆಸೇಜನ್ನು ಕಳಿಸ್ಬೇಕಾಗಿದೆ ಅಂದ್ಕೊಳ್ಳಿ. ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಈ ಥರ ಕಾಣುತ್ತೆ. ಕಾಣಿದ ನಂತರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ಮೇಲೆ ಓದಬೇಕು. ಓದಿದ ನಂತರ ಮ್ಯಾಗೆ 3 ಡಾಟ್ಸ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಶೇರ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿ ವಾಟ್ಸಪ್ನಲ್ಲಿ ಬಂದು ನಮಗೆ ಯಾವ ಪರ್ಸನ್ಗೆ ಕಳಿಸ್ಬೇಕಾಗಿದೆ ಆ ಪರ್ಸನ್ ಹೆಸರು ಸರ್ಚ್ ಮಾಡಿ ಅಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿದರೆ ವಾಟ್ಸಪ್ ಹೋಗುತ್ತೆ. ಇನ್ನೊಂದು ವಿಧಾನ, ಈಗ ನಾವು ಇನ್ನೊಂದು ವಿಧಾನದಲ್ಲಿ ನೋಡಬೇಕಂದ್ರೆ ಆ ಮೆಸೇಜನ್ನು ಕಾಪಿ ಮಾಡಿ ಇಲ್ಲಿ ತಂದು ಪೇಸ್ಟ್ ಹೇಗೆ ಮಾಡುವುದು ಅಂತ ಅನ್ನೋದನ್ನು ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ನಾವು ಮೆಸೇಜ್ನಲ್ಲಿ ಬಂದಿದ್ದೀವಿ. ಮತ್ತು ಮೆಸೇಜ್ನಲ್ಲಿ ಅದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮೇಲೆ ಕಾಣುತ್ತೆ, ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ವಾಟ್ಸಪ್ನಲ್ಲಿ ಬಂದು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಡಬೇಕು. ಒತ್ತಿ ಹಿಡಿದು ಅಲ್ಲಿ ಪೇಸ್ಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಶೇರ್ ಮಾಡಿಬಿಡೋದು. ಮುಗೀತು, ಇಷ್ಟೇ. ಧನ್ಯವಾದ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.